ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಒಳ್ಳೆಯ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಅಂದರೆ ಕಟ್ಟಿನ ಸಾರು, ಹೋಳಿಗೆ ಸಾರು ಅಂತಲೂ ಕರಿತೀವಿ, ಕಟ್ಟಿನ ಸಾರು ಅಂತಲೂ ಕರಿತೀವಿ. ಈ ರೆಸಿಪಿ ಮಾಡೋದು ಹೆಂಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ನೀವು ಏನು ಸಖತ್ತಾಗಿ ಬಂದೈತಿ, ಕಾಣಾಕತ್ತೈತಿ. ಹೋಳಿಗೆ ಸಾರು ಟೇಸ್ಟ್ ಕೂಡ ಅಷ್ಟೇ ಮಸ್ತಾಗಿತ್ತು ರೀ. ಬರೀ ಇದನ್ನ ಮಾಡೋದು ಹೆಂಗಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ. ಬರೀ ಈಗ ಈ ಕಟ್ಟಿನ ಸಾರು ಮಾಡೋಕೆ ಏನೇನು ಬೇಕನ್ನೋ ಮೊದಲೇದಾಗಿ ತೋರಿಸ್ತೀನಿ. ಈಗ ಫಸ್ಟಿಗೆ ತೆಂಗಿನಕಾಯಿ ಹಸಿದಾದ್ರೆ ತೊಗೊಳ್ರಿ, ಒಣದಾದ್ರೆ ತೊಗೊಳ್ರಿ, ನಡಿತೈತಿ. ಬಟ್ ನಾ ತೊಗೊಂಡಿರೋದು ಒಣ ತೆಂಗಿನಕಾಯಿ ತೊಗೊಂಡಿನಿ. ಆಮೇಲೆ ಒಂದು ಉಳ್ಳಾಗಡ್ಡಿ, ಸ್ವಲ್ಪ ಧನಿಯಾ ಕಾಳು, ಸ್ವಲ್ಪ ಒಂದು 2ರಿಂದ 3 ಸಣ್ಣ ಗಡ್ಡಿ ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, 1 ಟೊಮೆಟೊ ಹಣ್ಣು, ಚಕ್ಕೆ, ಇದಿಷ್ಟು ತೊಗೊಂಡು ಇದನ್ನು ಫಸ್ಟಿಗೆ ಹಂಚ್ಕಾಯಿ ಹಾಕಿಟ್ಟು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ಯಾಕೆ ಹಸಿ ಮಸಾಲೆ ಹಾಕಿ ಮಾಡೋಕ್ಕಿಂತನೂ ಈ ಥರ ಫ್ರೈ ಮಾಡಿ ಮಾಡ್ತೀವಲ್ಲ, ಕಟ್ಟಿನ ಸಾರು ಸಖತ್ತಾಗಿ ಬರುತ್ತೆ ಟೇಸ್ಟ್ ಅನ್ನೋದು. ಒಂದು ಸರಿ ಈ ಥರ ಮಾಡಿ ನೋಡ್ರಿ, ಭಾರಿ ಡಿಫ್ರೆಂಟಾಗಿರುತ್ತೆ ಕಟ್ಟಿನ ಸಾರು ಟೇಸ್ಟು. ಇದು ಪೂರ್ತಿ ಹೆಂಗಂದ್ರೆ ಸ್ವಲ್ಪ ಇಷ್ಟು ಎಲ್ಲನೂ ಬಾಡಬೇಕು. ಇಲ್ಲಿಗಾಗಿದೆ ಎಲ್ಲ ಕಲರೆಲ್ಲ ಚೇಂಜ್ ಆಗಿ ಸ್ವಲ್ಪ ಬಾಡಿದ್ರೆ ಸಾಕು. ಈ ಥರ ಫ್ರೈ ಮಾಡಿ ಇಟ್ಕೊಳ್ರಿ. ಆಮೇಲೆ ಇದಕ್ಕೊಂಚೂರು ಎಣ್ಣೆ ಹಾಕಿರಿ, ಮರ್ತೇನೆ ಹೇಳೋದು, ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ರಿ. ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಇದನ್ನ ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕ್ರಿ. ನಾವು ಕಟ್ಟಿನ ಸಾರಿಗೆ ಇದೆಲ್ಲ ಮಸಾಲೆ ಹೆಂಗಂದ್ರೆ ಹದವಾಗಿರ್ಬೇಕು. ಹಾಗಾಗಿ ಕರೆಕ್ಟ್ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ತಕ್ಕಂಗೆ ಎಲ್ಲನೂ ಹಾಕ್ಕೊಳ್ರಿ. ನಾವು ಸದ್ಯಕ್ಕೆ 4 ಜನಕ್ಕೆ ಮಾಡಾಕತ್ತೀನಿ, ನಾನು ಇಷ್ಟು ತೊಗೊಂಡಿದ್ದೀನಿ. ಇದೊಂದು ನೆನ್ಪಿಟ್ಕೊಳ್ರಿ. ಇದೆಲ್ಲ ಮಸಾಲೆ ರುಬ್ಬೋಕ್ಕೂ ಮುಂಚೆನೇ ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆಸಿಟ್ಕೊಂಬಿಡ್ರಿ. ಅಂದಾಗ ನಾವು ಸಾಂಬಾರೆಲ್ಲ ಒಗ್ಗರಣೆ ಕೊಟ್ಟು ಹಾಕೋ ಟೈಮ್ಗೆ ಕರೆಕ್ಟಾಗಿ ನೆಂದಿರ್ತೈತಿ. ಬರೀ ಈಗ ಮಾಡೋದು ಹೆಂಗಂತ ತೋರಿಸ್ತೀನಿ. ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ಶುಂಠಿ, ಬೆಳ್ಳುಳ್ಳಿನ 2 ಜಜ್ಜಿ ಕ್ರಷ್ ಮಾಡಿ ಹಾಕ್ಕೊಂಡಿಂದ ಅದೆಲ್ಲ ಫ್ರೈ ಆದಮೇಲೆ ಮಾಡಿರೋವಂಥ ಮಸಾಲೆ ಎಲ್ಲ ಹಾಕ್ಕೊಂಡಿನಿ ಸ್ನೇಹಿತರೆ. ಅದು ಸ್ವಲ್ಪ ಕುದಿ ಬರಲಿ. ಇದಕ್ಕೆ ಕಟ್ಟಿನ ಸಾರಿಗೆ ಲಾಸ್ಟಿಗೆ ಸ್ವಲ್ಪ ಏನದು ಹುಣ್ಗ ಹಾಕ್ತೀವಲ್ರಿ, ಹಾಗಾಗಿ ಹುಣಸೆ ಹುಳಿನ ಸ್ವಲ್ಪ ನೋಡ್ಕೊಂಡು ಹಾಕ್ರಿ. ಯಾಕಂದರೆ 2 ಹದವಾಗಿ ಬರಬೇಕು, ಹುಳಿ ಮತ್ತು ಸ್ವೀಟ್. ಆವಾಗ ಕಟ್ಟಿನ ಸಾರು ಟೇಸ್ಟು ಕರೆಕ್ಟಾಗಿ ಬರೋದು, 100% ಪರ್ಫೆಕ್ಟ್ ಆಗೋದು. ಈಗ ನೋಡ್ತಿರ್ಬೋದು, ಹುಣಸೆ ಹುಳಿ ಹಾಕಿದ ಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಉಪ್ಪು ಹಾಕ್ಕೊಂಡಿನಿ. ಇದಾದಮೇಲೆ ಇಟ್ಕೊಂಡಿರೋಂಥ ಕಟ್ಟಿನ ಸಾರು ಹಾಕ್ಕೊಂಡೀನಿ ರೀ. ಕಟ್ಟಿನ ಸಾರು ಮಾಡುವಾಗ ಸ್ವಲ್ಪ ಬೇಳೆ ಕುದಿಸ್ತೀರಲ್ಲ ನೀವು, ಅದನ್ನ ಸ್ವಲ್ಪ ನೋಡಿಕೊಂಡು ಜಾಸ್ತಿಯಾಗಿ ಹಾಕ್ಕೊಳ್ರಿ. ಅಂದಾಗ ಕಟ್ಟು ಬರುತ್ತೆ. ಅದು ನಾವು ಬೇಳೆ ಬೆಸ್ದಾಗ ಒಂದೊಂದು ಸರಿ ನಾವೇನು ಮಾಡ್ಬಿಡ್ತೀವಿ, ಎಲ್ಲ ಉಕ್ಕಿ ಚೆಲ್ಲುತ್ತಂತೆ, ಕಡಿಮೆ ಇಟ್ಬಿಟ್ರೆ ಕಟ್ಟು ಬರೋದಿಲ್ಲ. ಕಟ್ಟಿನ ಸಾರಿಗೆ ಕಟ್ಟು ಮೇನ್, ಹಾಗಾಗಿ ಜಾಸ್ತಿ ನೀರು ಹಾಕಿ ಕುದಿಸ್ಕೊರಿ, ಆವಾಗ ಕಟ್ಟು ಚೆನ್ನಾಗಿ ಬಂದಿರ್ತೈತಿ. ಈಗ ನೋಡ್ತಿರ್ಬೋದು, ಈ ಥರ ಎಲ್ಲ ನೊರೆ ಬರೋವರೆಗೆ ಕುದಿಸ್ಕೊಂಡಾದ್ಮೇಲೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಕುದಿಬಿಟ್ರೆ ಆಯಿತು, ಕಟ್ಟಿನ ಸಾಂಬಾರು ಮಸ್ತಾಗಿ ರೆಡಿ ಆಗುತ್ತೆ. ಈಗ ನೀವು ನೋಡ್ತಿರ್ಬೋದು, ನಾನು ಹೋಳಿಗೆ ಮಾಡಿದ್ದೆ, ಹೋಳಿಗೆ ಜೊತೆಗೆ ಅನ್ನ, ಕಟ್ಟಿನ ಸಾರು ಮಾಡಿದ್ದೆ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಒಂದ್ಸರಿ ಟ್ರೈ ಮಾಡ್ರಿ ಸ್ನೇಹಿತರೆ. ನೋಡ್ತಿರ್ಬೋದು ನೀವು ಏನು ಸಾಕಾಗಿ ಬಂದೈತೆ ಅಂತೇಳಿ. ಈಸಿಯಾಗಿ ಮಾಡ್ಕೋಬೋದು, ಟೈಮ್ ಹಿಡಿಯೋದಿಲ್ಲ. ಮತ್ತು ಇದು ಖಾರ ಪುಡಿನ ಹಾಕಿ ಮಾಡ್ತಾರೆ, ರೆಡ್ ಕಲರ್ ಬರ್ತದೆ ಸಾಂಬಾರು. ಆದರೂ ಆ ಸಾಂಬಾರ್ಗಿಂತ ಈ ಥರ ಸಿಹಿಮೆಣ್ಸಿಕಾಯಿ ಹುರಿದು ಈ ಥರ ಮಸಾಲೆ ಮಾಡೋ ಕಟ್ಟಿನ ಸಾರು ಟೇಸ್ಟು ಭಾಳ ರುಚಿಯಾಗಿರುತ್ತೆ ಸ್ನೇಹಿತರೆ. ಹಾಗೆ ಒಂದು ಟಿಪ್ ಅಂತೇಳಿ ಅಂದ್ಕೊಳ್ರಿ. ಈಗ ನಾವು ಏನಾದರೂ ಹಿಂಗೆ ಬೆಳಿಗ್ಗೆ ಹಾಕಿದಾಗ ಕಡುಬು, ಪೂರಿ ಏನಾದರೂ ಹಿಂಗತ್ತ ಫ್ರೈ ಮಾಡಿರ್ತೀವಲ್ಲ, ಕರೆದಿರ್ತೀವಲ್ಲ, ಆ ಎಣ್ಣೆ ಒಳಗೆ ಈ ಥರ ಕಪ್ಪಾಗಿ ಉಳ್ಕೊಂಡಿರ್ತೈತಲ್ರಿ, ಕೆಳಗಡೆ ತಳದೊಳಗೆ ಎಲ್ಲ ಸ್ವಲ್ಪ ಸೀದಿದ್ದು ಇದು ಅದನ್ನ ಸಪ್ರೇಟ್ ಮಾಡ್ಕೊಳ್ಳೋದು. ಇದು ಭಾಳ ಈಸಿಯಾಗಿ ಮಾಡ್ಕೊಬೋದು. ಎಣ್ಣೆನ ಕ್ಲೀನಾಗಿ ತಗೊಬೋದು ನಾವು. ಇಲ್ಲಾಂದ್ರೆ ಎಷ್ಟೋ ಜನ ಯೂಸ್ ಮಾಡೋದಿಲ್ಲ. ಈ ಥರ ಮಾಡ್ಕೊಂಡ್ರೆ ನೋಡಿರಿ ಎಷ್ಟು ಕ್ಲೀನಾಗಿ ಎಣ್ಣೆ ಸಪ್ರೇಟ್ ಆಗ್ಬಿಡ್ತೈತಿ. ಇದೊಂದು ಟಿಪ್ ನಿಮಗೆಲ್ಲ ಯೂಸ್ ಆಗಲಿ ಅಂತೇಳಿ ಶೇರ್ ಮಾಡ್ಕೊಳ್ತೀನಿ. ನಾನು ಆಲ್ಮೋಸ್ಟ್ ಏನಾದರೂ ಫ್ರೈ ಮಾಡಿದಾಗ ಉಳಿದ ಎಣ್ಣೆನ ಅದನ್ನ ಬೇರ್ಪಡ್ಸೋಕೆ ಈ ಥರ ಮಾಡಿರ್ತೀನಿ. ಒಂದು ಸಾಣಿಗೆ ಒಳಗೆ ಒಂದು ಸ್ವಲ್ಪ ಕಾಟನ್ ಅಂದ್ರೆ ಹತ್ತಿ ಅಂತೀವಲ್ಲ, ಹತ್ತಿ ಇಟ್ಟು ಅದ್ರ ಮೇಲೆ ಆ ಎಣ್ಣೆನ ಸೋಸಿಬಿಟ್ರೆ ಎಲ್ಲ ಅದರೊಳಗಿರೋ ಎಲ್ಲ ಗಲೀಜು ಅದೆಲ್ಲ ಈ ಥರ ಬಂದುಬಿಡ್ತೈತೆ ನೋಡಿರಿ. ಕ್ಲೀನಾಗಿರೋ ಎಣ್ಣೆ ಸಿಗ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ ಸ್ನೇಹಿತರೆ, ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅನ್ಕೋತೀನಿ. ಜೊತೆಗೆ ನಾ ಹೇಳಿರೋ ಈ ಟಿಪ್ ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ರೆಸಿಪಿ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.